ಸಿಗಂದೂರು ಸೇತುವೆ ಆಗ್ತಿರೋದು ನಮಗೆಂತೂ ಖುಷಿ ಇದೆ. ಆ ಭಾಗದ ಜನರದ್ದು ಭಾಳ ದಿವಸದ ಕನಸಾಯಿಸು ನೆನಸಾಗಿದೆ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಾನು ಸತತ 2 ವರ್ಷ ಅದ್ರ ಪರವಾಗಿ ಕೆಲಸ ಮಾಡಿದ್ದೀನಿ. ಆ ಸೇತುವೆ ಆಗ್ಬೇಕಂತಲೇ ಮಾಡಿದ್ದೀವಿ. ಇವರೆಲ್ಲರೂ ಆದಮೇಲೆ ಏನಾಗಿದೆ, BJP ಪಕ್ಷದ ಪರವಾಗಿ ಇವರು ಗುರುತಿಸಬೇಕು, ಇದು ಸಾಧನೆ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸರಿಯಾದ ಮಾಹಿತಿ ಕೊಡದೇ ಇರೋ ರೀತಿಯಲ್ಲಿ ಅವರು ಸಹ ಗಡ್ಕರಿ ಅವರಿಗೆ ಕೇಂದ್ರಕ್ಕೆ ಲೆಟ್ರ್ ಬರೆದ್ರು ಸಹ ಅದನ್ನು ಗಮನಿಸದೆ ಬಂದಿದ್ದಾರೆ. ಇವರಿಗೆ ಏನಾಗಿದೆ ಅಂತೆ, ನಾವು ಮುಂಚೆನೇ ಅದು ಹೀಗಂತ ಹೇಳಿದ್ರೆ ಮುಂಚೆನೇ ನಾವು ಜಾಗ ತಡೆ ಹಾಕಿಬಿಡ್ಬೋದಿತ್ತು, ಹಂಗಂತ ಆಗಿದ್ದಾರೆ. ಆದರೆ ನಾವು ಅಂಥ ಕೆಟ್ಟ ಬುದ್ಧಿ ಮಾಡೋರಲ್ಲ ನಾವು. ಇವರಷ್ಟು ಅಷ್ಟು ಕೆಟ್ಟ ಮಟ್ಟಕ್ಕೆ ಹೋಗೋದು ಬೇಡ. ಪಾಪ ಬಿಂಬಿಸ್ಕೇಳಿ, ಎಷ್ಟು ಬಿಂಬಿಸ್ಕೊತಾರೆ ಬೇಕಾದ್ರೂ ಬಿಂಬಿಸ್ಕೇಳಿ, ಅದರೆಲ್ಲ ನಮಗೇನು ಅದು ಬಂತಿರಲಿಲ್ಲ. ಒಟ್ಲ ಸೇತುವೆ ಆಗಿದೆ, ಖುಷಿಯಾಗಿದೆ. ನಾವು ನಮ್ಮದೇ ಸರ್ಕಾರ ಅಂತ ಹೇಳಿದ್ದೀನ, ಎಲ್ಲೂ ಹೇಳಿಲ್ಲ. ನಿಮ್ಮದೇ ಸರ್ಕಾರಪ್ಪ, ನೀವೇ ಬಿಂಬಿಸ್ಕೇಳಿ, ನೀವೇ ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ, ನೀವೇ ಬಿಂಬಿಸ್ಕೊಳ್ರಿ, ನಿಮ್ಮದೇ ದುಡ್ಡು ಅಂತಲೂ ಹೇಳಿದ್ದೀವಿ. ಆದರೂ ಸಹ ಇದರಲ್ಲಿ ಸ್ವಲ್ಪ ಇಲ್ಲಿಯ ಸ್ಥಳೀಯವರು, ರಾಘವೇಂದ್ರ ಅವರು ಇಂದ ಹಿಡಿದು ಒಬ್ಬ BJP ಮುಖಂಡರುಗಳೆಲ್ಲ ಮಾಡಿದ್ದಾರೆ. ನಮಗೇನು ಅಭ್ಯಂತರ ಇಲ್ಲ. ಯಾಕಂದರೆ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ನಾನು ಎಲೆಕ್ಷನ್ ಇತ್ತಾಗಲೇ ಸಹ ಆ ಸೇತುವೆ ನಾವು ಮಾಡಿದ್ದೀವಿ, ದೇಶದಲ್ಲಿ 2ನೇ ಸೇತುವೆ ಅಂತ ಹೇಳಿ ಮನೆಗೆ ಹ್ಯಾಂಡ್ಬಿಲ್ ಹಾಕಿ ಮನೆಗೆಲ್ಲ ಕೊಟ್ಟು ಎಲ್ಲ ಮಾಡಿದ್ದಾರೆ. ಆದರೂ ಸಹ ಅವರು BJPಯವ್ರು ಸೋತಿದ್ದಾರೆ. ನಾನು ಗೆದ್ದಿದ್ದೀನಿ. ಆ ಭಾಗದ ಜನ ನನಗೆ ಓಟ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮದೇ ಆದ ಒಂದು ಸೇತುವೆ ಈಗ ನಡೀತಾ ಇದೆ, ಈಗಾಗಲೇ ಹಸುರುಮಕ್ಕಿ ನಡೀತಾ ಇದೆ. ನಾವು ಸಹ ಅದನ್ನು ಮುಂದಿನ ಮಾರ್ಚಿಗೆ ಅದನ್ನು ಉದ್ಘಾಟನೆ ಮಾಡಬೇಕಂತ ತೀರ್ಮಾನ ಮಾಡಿ ಸಾಹೇಬರು ಹೇಳಿದ್ದಾರೆ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ನಾವು ಸಹ ಮುಖ್ಯಮಂತ್ರಿಗಳವ್ರನ್ನ ಕರೆದು ನಾವು ಸಹ ಅದ್ದೂರಿಯಾಗಿ ಮಾಡ್ತೀವಿ. ನಮಗೂ ಅದು ಚಾಲೆಂಜ್ ಇದೆ, ಮಾಡಬೇಕನ್ನೋದು ಮಾಡ್ತೀವಿ. ಅವ್ರ ಗ್ರ್ಯಾಂಟ್ ಅವ್ರು ಮಾಡ್ಕೊಳ್ಳಿ, ನಮ್ಮ ಗ್ರ್ಯಾಂಟ್ ನಾವು ಮಾಡ್ಕೊಳ್ಳಿ. ಇದೇ ಥರ ಚಾಲೆಂಜ್ ಮಾಡ್ಕೊತ ಹೋದರೆ ನಾವು ಚಾಲೆಂಜ್ ಇದ್ದೇ ಇರುತ್ತೆ, ಅದೇನೇ ಇಲ್ಲ. ಹಾಂ, ಯಾವುದು? ಹೌದು, ನಮಗೇನು ಅಷ್ಟೊಂದು ಇದು ಮಾಡಲಿಲ್ಲ, ನಮ್ಮ ಗಮನಕ್ಕೆ ತರಲಿಲ್ಲ. ಎಲ್ಲ ಕೇಂದ್ರದಿಂದ ಬಂದ ಆದೇಶ ಪ್ರಕಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮಗೇನು ಅಭ್ಯಂತರ ಇಲ್ಲ, ನಾವು ಬೇಜಾರೇನಾಗಲ್ಲ. ಸೇತುವೆ ಉದ್ಘಾಟನೆ ಆಗಲಿ ಅಷ್ಟೇ. ಆ ಭಾಗದ ಜನರಿಗೆ ನಿನ್ನೆ ಬಂದಿದೆ. ಕಾರ್ಯಕ್ರಮ ಆಗಬೇಕು, ಆ ಭಾಗದ ಜನರಿಗೆ ಸೇತುವೆ ಆಗಬೇಕು, ಓಡಾಡಬೇಕು. ಅದು ಆಮೇಲೆ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ, ಅದು ಆಮೇಲೆ ಹೇಳ್ತೀನಿ, ಸ್ವಲ್ಪ ತೀರ್ಮಾನ ಮಾಡಿ. ಹೌದು, ಅದಾಗುತ್ತೆ. ಅದು ಮುಂದೆ ವಿಧಾನಸೌಧ ಅಲ್ಲ, ಡೆಲ್ಲಿಗೆ ಹೋಗ್ತೈತೆ. ಅದೆಲ್ಲ ಡೆಲ್ಲಿ ಹೋಗಿ ಅದನ್ನು ಪ್ರೊಟೆಸ್ಟ್ ಮಾಡುವಷ್ಟು ಮುಂದೆ ಮಾಡೇ ಮಾಡ್ತೀವಿ ನಾವು, ಬಿಡೋದಿಲ್ಲ. ಅದೆಲ್ಲ ಹೇಳ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ.